ಹಾಯ್ ಎಲ್ರಿಗೂ, ನಾನು ನಿಮ್ಮ ತುಮಕೂರು ಹುಡುಗ ಯಶವಂತ್. ಇವತ್ತು ಲಿವರ್ಪೂಲ್ಗೆ ಹೋಗ್ತಿದ್ದೀನಿ. ಇದೇ ನೋಡಿ ಕೋವೆಂಟ್ರಿ ಸ್ಟೇಷನ್ನು. ಟಿಕೆಟ್ ಬುಕ್ ಮಾಡಿದ್ದೀನಿ ಆನ್ಲೈನಲ್ಲೇ. ಈ ರೈಲ್ವೆ ಸ್ಟೇಷನ್ನ ಆಲ್ರೆಡಿ ತೋರಿಸಿದ್ದೀನಿ ನಿಮಗೆ ಎಷ್ಟೊಂದು ಸತಿ ಬೇರೆ ಬೇರೆ ವಿಡಿಯೋಗಳಲ್ಲಿ. ಇವಾಗ ಪ್ಲಾಟ್ಫಾರ್ಮ್ ನಂಬರ್ 3 ನಿಂತಿದ್ದೀನಿ ನಾನು. ಇದೇ ಪ್ಲಾಟ್ಫಾರ್ಮಲ್ಲಿ ಟ್ರೈನ್ ಬರೋದು. ಇವಾಗ ಬರ್ಮಿಂಗಮ್ ನ್ಯೂ ಸ್ಟ್ರೀಟ್ಗೆ ಹೋಗ್ಬೇಕು ನಾನು ಇವಾಗ ಫಸ್ಟು. ಇಲ್ಲಿನ ಟ್ರೈನ್ಸ್ ಕೂಡ ಜಾಸ್ತಿ ಡಿಲೇ ಆಗುತ್ತೆ. 9:38ಗೆ ಬರಬೇಕಿರೋದು 9:44 ಅಂತ. ಇವಾಗ ಇನ್ನೂ ಲೇಟ್ ಮಾಡ್ತಾರೆ. ಟ್ರೈನ್ ಬಂತು ಗೈಸ್, ಇವಾಗ ಹೋಗಿ ಹತ್ಕೊಬೇಕು. ಆದರೆ ಇಲ್ಲಿನ ಟ್ರೈನ್ ಕ್ಲೀನಾಗಿರುತ್ತೆ ಮತ್ತು ಚೆನ್ನಾಗಿ ಕೂಡ ಇರುತ್ತೆ ಟ್ರೈನು. ಆದರೆ ರೇಟ್ ಜಾಸ್ತಿ, ಏನೂ ಮಾಡೋಕ್ಕಾಗಲ್ಲ. Bro, is this train for Birmingham New Street? ಟ್ರೈನ್ ಒಳಗಡೆ ಹತ್ಕೊಂಡ ತಕ್ಷಣ ನೋಡಿ ಎಷ್ಟು ಚೆನ್ನಾಗಿ ಫೀಲ್ ಆಗುತ್ತೆ. ಇದು ಥರ ಟ್ರೈನ್ ಅನ್ಸಲ್ಲ, ಫ್ಲೈಟ್ ಒಳಗಡೆ ಹೋಗ್ತಿರೋ ಥರನೇ ಫೀಲ್ ಆಗುತ್ತೆ. ಓಕೆ, ಈ ಸೀಟ್ ಆರಾಮ್ ಅನ್ಸುತ್ತೆ. ಈ ಟ್ರೈನೇ ಆರಾಮಾಗಿದೆ, ಜಾಸ್ತಿ ಜನ ಏನಿಲ್ಲ. ಈ ಕಡೆ ಕೂತ್ಕೊಂಡ್ಬಿಟ್ರೆ ಆರಾಮ್. ಇವಾಗ ಬರ್ಮಿಂಗಮ್ ನ್ಯೂ ಸ್ಟ್ರೀಟ್ ರೀಚ್ ಆಗ್ತಾ ಇದ್ದೀವಿ. ಇಲ್ಲಿ ಇಳಿದ್ಬಿಟ್ಟು ಟ್ರೈನ್ ಚೇಂಜ್ ಮಾಡ್ಕೊಬೇಕು ನಾನು ಇವಾಗ. ಇವಾಗ ಟ್ರೈನ್ ಇಳ್ಕೊಂಡೆ ಗೈಸ್. ಇಲ್ಲಿಂದ ಪ್ಲ್ಯಾಟ್ಫಾರ್ಮ್ ನಂಬರ್ 4 ಹೋಗ್ಬೇಕು. ಮತ್ತೆ ಈ ಪ್ಲ್ಯಾಟ್ಫಾರ್ಮ್ ನಂಬರ್ 6 ಇಳ್ಕೊಂಡಿದ್ದೀನಿ ನಾನು. ರೈಲ್ವೆ ಸ್ಟೇಷನ್ ನೋಡಿ ಗೈಸ್, ಏನು ಕ್ರೇಜಿಗಿದೆ ಅಂತ. ಇವಾಗ ಪ್ಲ್ಯಾಟ್ಫಾರ್ಮ್ ನಂಬರ್ 4 ಟ್ರೈನ್ ಹತ್ಕೋತಿದ್ದೀನಿ ಗೈಸ್. ಇಲ್ಲಿಂದ ಲಿವರ್ಪೂಲ್ಗೆ ಹೋಗುತ್ತೆ ಈ ಡೈರೆಕ್ಟು. ಇನ್ನೂ ಬೇರೆ ಥರ ಇದೆ ಗೈಸ್ ಟ್ರೈನ್ ಇದು. UK ಅಲ್ಲಿ ನೋಡಿ ಟ್ರೈನಲ್ಲಿ ಕೂಡ ಎಣ್ಣೆ ಹೊಡಿಬೋದು. ಇವರಂತೂ ಬರ್ಮಿಂಗಮ್ಮಲ್ಲಿ ಸ್ಟಾರ್ಟ್ ಮಾಡಿದವರು ಎಣ್ಣೆ ಹೊಡ್ಕೊಂಡು ಪಕ್ಕದ ಮನೆಯವ್ರ ಹೆಂಡತಿ ಡ್ರೈವರ್ ಬಗ್ಗೆ ಮಾತಾಡೋಕ್ಕೆ. ಲಿವರ್ಪೂಲ್ ಆದರೂ ನಿಲ್ಲಿಸಿಲ್ಲ ಗೈಸ್. ಈ ಕ್ಯಾಮ್ರಾನ ನಾನು ಯೂಸ್ ಮಾಡಿದ್ದೆ ಸೆಕೆಂಡ್ ಟೈಮು. ನಾನು ಫಸ್ಟ್ ಡೇ ತೆಗ್ದಿದ್ದ ವೀಡಿಯೋಸ್ ಎಲ್ಲ ವೈಟ್ ವಾಶ್ ಆಗೋಗಿತ್ತು. ಸೆಕೆಂಡ್ ಡೇ ತೆಗ್ದಿದ್ರಲ್ಲಿ ಆಡಿಯೋನೇ ರೆಕಾರ್ಡ್ ಆಗಿರಲಿಲ್ಲ. ಆದರೂ ಏನೇನೋ ಮಾಡಿ ಎಡಿಟ್ ಮಾಡಿ ವೀಡಿಯೋ ಮಾಡಿದ್ದೀನಿ. ಬೇಜಾರಾಗದೆ ನೋಡಿ ಗೈಸ್ ಪ್ಲೀಸ್. ಅಷ್ಟು ಜಾಗಕ್ಕೆ ಓಡಾಡಿದ್ವಿ, ಅದರಲ್ಲಿ ಒಂದಷ್ಟು ವೀಡಿಯೋಸ್ ಎಲ್ಲ ವೈಟ್ ವಾಶ್ ಆಗೋಗ್ಬಿಟ್ಟಿದೆ. ಸೆಟ್ಟಿಂಗ್ಸ್ ಕರೆಕ್ಟಾಗಿ ಮಾಡಿರಲಿಲ್ಲ, ನಾನು ನೋಡ್ಕೊಂಡೇ ಇರಲಿಲ್ಲ, ಹಂಗೆ ಶೂಟ್ ಮಾಡಿಬಿಟ್ಟಿದ್ದೆ. ಇವತ್ತೆಲ್ಲ ಸೆಟ್ಟಿಂಗ್ಸ್ ಕ್ಲೀನಾಗಿ ಮಾಡ್ಬಿಟ್ಟು ಶೂಟ್ ಮಾಡ್ತೀನಿ. ಇದು ಐರಿಷ್ ಹೌಸ್ ಅಂತ ಬಾರು. ಒನ್ ಆಫ್ ದಿ ಓಲ್ಡೆಸ್ಟ್ ಬಾರ್ ಇನ್ ಲಿವರ್ಪೂಲ್ ಅಂತಲೇ ಹೇಳ್ಬೋದು. ನೋಡಿ, ಇದು ಲಿವರ್ಪೂಲ್ ಸೆಂಟ್ರಲ್ ರೈಲ್ವೆ ಸ್ಟೇಷನ್ನು. ನಾನು ಇಳಿದಿದ್ದು ಲೈಮ್ ಸ್ಟ್ರೀಟ್ ರೈಲ್ವೆ ಸ್ಟೇಷನಲ್ಲಿ. ಇದು ಬೇರೆ, ಅದು ಬೇರೆ. ಲಿವರ್ಪೂಲಲ್ಲೇ 2 ಸ್ಟೇಷನ್ ಇದೆ. ಮೂರು ಲೆವೆಲ್ ಇದೆ ಬ್ರೋ. 3 ಲೆವೆಲಲ್ಲೂ ಡಿಫ್ರೆಂಟ್ ಇದೆ. ಹೇ ಮೇಟ್, ಡು ಯು ನೀಡ್ ಎನಿ ಹೆಲ್ಪ್? ಯಾ, Thanks if you don't mind. Thank you. cheers mate, have a good day. ಬನ್ನಿ ಬ್ರೋ, ಇನ್ನೆಂಟು ನಿಮಿಷದಲ್ಲಿ ಇರ್ತೀವಲ್ಲಿ. ಹೌದಾ? ಏ ಫ್ಯಾನ್ ಮೂಮೆಂಟ್. He's a Instagram reel ಮಾಡ್ತಾರೆ. Like he's so famous, you know. Okay. Yeah, he does it in Kannada. Very famous. Yashwant. Yashwant. I live in Coventry. Yeah. Raj.
ಇದು ಲಿವರ್ಪೂಲ್ನ ಎಕ್ಸಾಕ್ಟ್ ಸಿಟಿ ಸೆಂಟರು. UK ಅಲ್ಲಿರೋ ಎಲ್ಲ ಸಿಟಿಗಳಲ್ಲೂ ಏನಾದರೂ ಒಂದು ಆರ್ಟ್ಗಳು ಮಾಡ್ತಾನೆ ಇರ್ತಾರೆ. ಸಿಟಿ ಸೆಂಟರ್ಗಳಲ್ಲಿ ಸಾಂಗ್ ಆಡೋದು, ಗಿಟಾರ್ ಬಾರಿಸೋದು, ಫ್ಲೂಟ್ ನುಡ್ಸೋದು, ಏನಾದರೂ ಒಂದು ಮಾಡ್ತಿರ್ತಾರೆ. ಇವಾಗ ಇಲ್ಲಿಂದ ಡಾಕ್ಸ್ ಅಂತ ಹೇಳ್ಬಿಟ್ಟು ಒಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ. ಅದಕ್ಕೆ ಮುಂಚೆ ಎಲ್ಲ ಒಂದು ಹೈಪರ್ ಲ್ಯಾಬ್ಸ್ ಹಾಕ್ತೀನಿ, ನೋಡ್ಕೊಂಬಿಡಿ ಫುಲ್ ಸಿಟಿ ಸೆಂಟರ್ದೆಲ್ಲ. ಲಿವರ್ಪೂಲ್ ಅಂತೂ ನಿಜ ನೋಡಕ್ ಮಸ್ತಾಗಿದೆ. UK ಅಲ್ಲಿ ಒಂದೊಂದು ಸಿಟಿನೂ ಒಂದೊಂದು ತರ ಮಸ್ತಾಗಿದ್ದಾವೆ. ಇಲ್ಲಿ ನೋಡಿ, ಈ ಚೈನ್ಗೆಲ್ಲ ಫುಲ್ ಎಲ್ಲ ಲಾಕ್ಗಳು ಹಾಕಿದ್ದಾರೆ. ಇಲ್ಲಿ ಲಾಕ್ ಹಾಕಿದ್ರೆ ಏನಾದರೂ ಅಂದ್ಕೊಂಡು ಅದಾಗುತ್ತೆ ಅಂತ ಹೇಳ್ಬಿಟ್ಟು, ಲೈಕ್ ನಂಬಿಕೆ. ಈಗ ಇಂಡಿಯಾದಲ್ಲೂ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಏನೇನೋ ನಂಬಿಕೆ ಇರುತ್ತಲ್ಲ, ಅದೇ ಥರ. ಇಲ್ಲಿ ಆ್ಯಂಕರ್ ಇಟ್ಟಿದ್ದಾರೆ ನೋಡಿ. ಆ್ಯಂಕರ್ನ ದೊಡ್ಡ ದೊಡ್ಡ ಬೋಟ್ಗಳನ್ನೆಲ್ಲ ನಿಲ್ಸಕ್ಕೆ ಯೂಸ್ ಮಾಡ್ತಾರೆ. ನೀವು ಅಬ್ಸರ್ವ್ ಮಾಡಿದರೆ ಗೊತ್ತಿರುತ್ತೆ, ನನ್ನ ಕತ್ತಲ್ಲಿ ಇದು ಟ್ಯಾಟೂ ಕೂಡ ಇದೆ. ಈ ಬ್ರಿಟಿಷರ್ಸ್ ಅಂತೂ ಒಳ್ಳೆ ಡಿಸಿಪ್ಲಿನ್ ಫಾಲೋ ಮಾಡ್ತಾರೆ ನೋಡಿ. ಈ ಬೀಟಲ್ ಸ್ಟ್ಯಾಚು ಜೊತೆ ಫೋಟೋ ತಗೊಳಕ್ಕೆ ಅವರೇ ಹೆಂಗ್ ಕ್ಯೂ ನಿಂತಿದ್ದಾರೆ. ಒಬ್ಬ ವಾಚ್ಮ್ಯಾನ್ ಕೂಡ ಇಲ್ಲ ಇಲ್ಲಿ ನೋಡಿ. ಇಲ್ಲಿಂದ ಫೆರ್ರಿ ಎತ್ಕೊಂಡು ಹೋದ್ರೆ ಐರ್ಲ್ಯಾಂಡ್ಗೆ ಹೋಗ್ಬೋದು, ಬೆಲ್ಫಾಸ್ಟ್ಗೆ. ಅಲ್ಲಿ ನಿಂತಿದೆ ನೋಡಿ ಫೆರ್ರಿ. ಐರ್ಲ್ಯಾಂಡ್ಗೆ ಹೋಗ್ಬೇಕು ಅಂದ್ರೆ UK ಅಲ್ಲಿರೋರಿಗೆ ವೀಸಾನೂ ಬೇಕಿಲ್ಲ. ಇದು ರಾಯಲ್ ಲಿವರ್ಪೂಲ್ ಬಿಲ್ಡಿಂಗ್. ಕನ್ನಡ ಆಕ್ಟರ್ ಶರಣ್ ಅವ್ರ ಮೂವಿಯಲ್ಲಿ ಒಂದೆರಡು ಕ್ಲಿಪ್ಸ್ ಯೂಸ್ ಮಾಡಿದ್ದಾರೆ ಈ ಬಿಲ್ಡಿಂಗ್ದು. ಯಾವ ಮೂವಿ ಅಂತ ಗೊತ್ತಿದ್ರೆ ನಿಮಗೆ ಕಮೆಂಟ್ ಮಾಡಿ ನೋಡೋಣ. ಈ ಸ್ಟ್ರೀಟ್ ಅಲ್ಲಿ ನೋಡಿ ಬಿಲ್ಡಿಂಗ್ಸ್ ಎಲ್ಲ ಯಾವ ತರ ಇದಾವೆ ಅಂತ. ಕ್ರೇಜಿ ತಾನೆ, ನೋಡೋಕೆ ಒಂಥರ ಮಸ್ತು, ವೈಬೇ ಬೇರೆ. UK ಫುಲ್ ಆಫ್ ಪಬ್ ಅಂಡ್ ಬಾರ್ಸ್. ಸಿಗಲ್ಲ. ಹೌದು ನೋಡಿ, UK ಅಲ್ಲಿ ಯಾವುದೇ ಸಿಟಿಗಾದ್ರೂ ಹೋಗ್ರಿ, ಪಬ್ಬು ಬಾರ್ಸ್ಗಂತೂ ಯಾವುದೇ ಕಮ್ಮಿ ಇರಲ್ಲ. ಲೈವ್ ಬ್ಯಾಂಡ್ಸು, DJ ಎಲ್ಲ ಥರ ಮಸ್ತಾಗೇ ಇರುತ್ತೆ. ಈ ಲಿವರ್ಪೂಲಲ್ಲಂತೂ ಕ್ರೇಜಿ ಅಂದ್ಕೊಳ್ಳಿ. ಒಳ್ಳೆ ನೈಟ್ ಲೈಫ್ ಕೂಡ ಇರುತ್ತೆ. ನೆಕ್ಸ್ಟ್ ಮ್ಯಾಂಚೆಸ್ಟರ್ ಕೂಡ ಹೋಗ್ತೀನಿ. ಮ್ಯಾಂಚೆಸ್ಟರಲ್ಲಿ ತೋರ್ಸೋಕೆ ಇನ್ನೂ ಮಸ್ತಾಗಿರುತ್ತೆ. ಈ ಸ್ಟ್ರೀಟ್ ನೋಡಿ, ಈ ಸ್ಟ್ರೀಟಲ್ಲೇ ಸ್ಟ್ರೈಟ್ ಹೋದ್ರೆ ಲಿವರ್ಪೂಲ್ ಲೈಮ್ ಸ್ಟ್ರೀಟ್ ಸ್ಟೇಷನ್ ಹತ್ರ ಹೋಗ್ತೀವಿ. ಈ ಸ್ಟ್ರೀಟ್ ಒಂಥರ ಕ್ರೇಜಿ ಆಗಿದೆ. ಬೆಂಗಳೂರಲ್ಲಿ ರ್ಯಾಪಿಡೋ ಇತ್ತಲ್ಲ, ಅದೇ ತರ ಇಲ್ಲಿ ಲಿವರ್ಪೂಲಲ್ಲಿ ಓಯೋ ಅಂತ ಎಲೆಕ್ಟ್ರಿಕ್ ಸ್ಕೂಟರ್ ಇದೆ ನೋಡಿ. ಈಗ ಹತ್ಕೊಂಡು ಹೋಗ್ತೀವಿ. ಇವಾಗ ಎವರ್ಸ್ಟೋನ್ ಹಿಲ್ ಅಂತ ಹೇಳ್ಬಿಟ್ಟು ಒಂದು ಜಾಗಕ್ಕೆ ಬಂದಿದ್ದೀವಿ. ಇದೊಂಥರ ಗುಡ್ಡ ಥರ ಜಾಗ. ಹೈಟ್ ಇಂದ ಒಳ್ಳೆ ಲಿವರ್ಪೂಲ್ ಸಿಟಿ ವೀವ್ ಎಲ್ಲ ಚೆನ್ನಾಗಿ ಕಾಣುತ್ತೆ. UK ಅಲ್ಲಿ ಎಲ್ಲಿಗೆ ಹೋದ್ರೂ ನಡೆದುನೇ ಸಾಕಾಗೋಗುತ್ತೆ. ನನ್ನ ಹತ್ರ ಮೊದಲೇ ಕಾರು ಇಲ್ಲ, ಗಾಡಿ ಇಲ್ಲ, ಏನೂ ಇಲ್ಲ ಇಲ್ಲಿ. ಅದರಲ್ಲಿ ಇವತ್ತಂತೂ ಫುಲ್ ಸುಸ್ತಾಗೋಗಿದೆ ಗೈಸ್. ಆದ್ರೇನೋ ಅಷ್ಟು ದೂರದಿಂದ ನಡ್ಕೊಂಡ್ ಬಂದಿದ್ದಕ್ಕೂ ಒಳ್ಳೆ ವೀವ್ ಇದೆ ನೋಡಿ. ಎಷ್ಟಾಗುತ್ತೋ ಅಷ್ಟು ಓಡಾಡ್ಕೊಂಡು ಇವಾಗ ಲಿವರ್ಪೂಲ್ ಲೈಮ್ ಸ್ಟ್ರೀಟ್ ಸ್ಟೇಷನ್ ಹತ್ರ ಬಂದ್ಬಿಟ್ಟು ಕೂತಿದ್ದೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಗೈಸ್. ನಿಮ್ಮ ತುಮಕೂರು ಹುಡುಗ ಕನ್ನಡದವನು, ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಟ್ರೈನ್ ಹತ್ಕೊಂಡೆ ಕೋವೆಂಟ್ರಿ ಕಡೆ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋದಾ? ಬಾಯ್ ಬಾಯ್ ಗಾಯ್ಸ್.